ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಇದ್ದಿದ್ದಂಗೆ ಹೇಳಿದ್ರೆ ನೀವೆಲ್ಲ ಕೆಂಡದಂತ ಕೋಪ ಮಾಡ್ಬ್ಯಾಡ್ರಿ. ಕಂಡಂಗೆ ಹೇಳಿದ್ರೆ ನೀವೆಲ್ಲ ಎದ್ದು ಬಂದು ಜೊತೆಗೆ ಹೊಡಿಬ್ಯಾಡ್ರಿ. ಏನಯ್ಯ ಅದು ತಲೆ ಶುಭ, ಯಾರಿಗೆ ಸೌಂಡ್ ಬಾಕ್ಸ್ ಹಾಕೊಂಡು ಬರ್ತಾ ಇದೀಯಾ? ಇನ್ಯಾರಿಗೆ ಸಿದ್ದರಾಮಯ್ಯ ಅವರೇ, ನಮ್ಮ ಕುಮಾರಣ್ಣ ನನ್ನ ಫ್ಯಾಮಿಲಿನ ನೆನೆಸ್ಕೊಂಡು ಆಡ್ಕೊಂಡು ಬರ್ತಾ ಇದ್ದೆ. ಅಲ್ಲ ಕಣ್ರಯ್ಯ, ಎಡಗೈ ಕುಂಡಿಗೆ ಹತ್ರ ನನಗೆ ಅದು ಯಾಕೆ ಆ ಕುಮಾರಸ್ವಾಮಿನ ಹಿಡ್ಕೊಂಡು ನೀವೆಲ್ಲ ಮಜಾ ತೆಗೆತಾ ಇದ್ದೀರಿ? ಅಯ್ಯೋ, ಮಜಾ ತಗೊಳ್ಳೋದ? ನೀವು ಒಳ್ಳೆ ಸರಿ, ಮಗಳು ಮಾಡೋದು ಹಂಗೆ, ಜನ ಅನ್ನೋದು ಹಂಗೆ ಅಂತ ಮನೆಯ ಕುಮಾರಣ್ಣ ಏನಂತ ಅಂದವ್ರೆ ಅಂತ ಕೇಳಿಸ್ಕೊಂಡಿಲ್ವಾ ನೀವು? ಅಂತ ಹೇಳ್ಬಾರ್ದಂಥದ್ದು ಅದು ಏನು ಹೇಳೋರಪ್ಪ ಕುಮಾರಸ್ವಾಮಿ? ಅಯ್ಯೋ, ಇತ್ತೀಚೆಗೆ ಈ ರೇವಣ್ಣ ಸುಮ್ಮನಿಲ್ಲಾರ್ದೆ ಸುಮಲತಾ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ರಲ್ವಾ, ಹಂಗಾಗಿ ಮಂಡ್ಯದಲ್ಲಿ ಅಂಬರೀಷ್ ಅವ್ರ ಅಭಿಮಾನಿಗಳು ರೊಚ್ಗೆದ್ದಿದ್ದು ತಮಗೆ ಗೊತ್ತೇ ಐತೆ. ಓ ಕಣಪ್ಪ, ಗೊತ್ತದೆ. ಎಲೆಕ್ಷನ್ನು ಅಂತಂದ ಮೇಲೆ ಇವೆಲ್ಲ ಸಾಮಾನ್ಯ. ಅದಕ್ಕೇನಿವಾಗ ಅಂದ್ರೆ, ಮೊನ್ನೆ ಕುಮಾರಣ್ಣ ಅವ್ರು ಅಂತ ಇದ್ರು, ಈ ನಮ್ಮ ರೇವಣ್ಣ ಎಲೆಕ್ಷನ್ ಮುಗಿಯಾಗಂಟ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ರೆ ನಮ್ಮ ನಿಖಿಲ್ ಗೆಲ್ತಾನೆ, ಇಲ್ಲ ಅಂದ್ರೆ ರೇವಣ್ಣನ ಬಾಯಿ ಸರಿ ಇಲ್ಲ, ಕುಡಿಯೋ ನೀರಲ್ಲಿ ಕಡಿ ಅಲ್ಲಾಡಿಸ್ದಂಗೆ ಆಗೋಗ್ಬಿಡುತ್ತೆ ಅಂತ ಇದ್ರು. ಅವಾಗವಾಗ ಕುಮಾರಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಂಗೆ ಕಾಣ್ತದೆ. ಆ ವಯ್ಯ ಹೇಳಿರೋದಂತೂ ಸತ್ಯನೇ ಅಪ್ಪ. ಈ ರೇವಣ್ಣನ ಬಾಯಿ ಹಸುಗಳ ಬಾಯಿ ಇದ್ದಂಗೆ, ಸುಮ್ಮನೆ ಇರಾಕಿಲ್ಲ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋಂಗೆ. ಏನು ಇಬ್ರು ಏನೋ ಬಹಳ ಚರ್ಚೆ ಮಾಡ್ತಿರುವಾಗಿದೆ, ಸ್ವಲ್ಪ ನಮಗೂ ಹೇಳ್ರಪ್ಪ, ನಾವು ರಾಜಕೀಯ ಕಲ್ತ್ಕೋತೀವಿ. ಬರಯ ಉಪೇಂದ್ರ, ನಾವೇನು ಕಲ್ಸದೆ ಕಣೆಯ ನಿಂಗೆ ರಾಜಕೀಯನ. ನೋಡಿನೇ ನೀನು ಎಲ್ಲ ಕಲ್ತ್ಕೊಬಿಟ್ಟಿದ್ಯಾ. ನನಗೆ ನಿನ್ನ ಸಪೋರ್ಟು ಸುಮಲತಾಗೇನೇನಪ್ಪ. ನೋಡಿ, ಚಿತ್ರರಂಗ ಫುಲ್ಲು ಸಪೋರ್ಟ್ ಕೊಡ್ತಾ ಇದೆ ಅವ್ರಿಗೆ. ನಮ್ದು ಪಕ್ಷ ಇರೋದ್ರಿಂದ ನಾವು ಹಾಗೆ ಮಾಡೋಕ್ಕಾಗಲ್ಲ, ಆದ್ರೆ ನಮ್ಮ ಶುಭ ಹಾರೈಕೆಗಳು ಅವ್ರಿಗೆ ಯಾವಾಗಲೂ ಇರುತ್ತೆ. ಒಂದು ಕೆಲಸ ಮಾಡ್ರೆ ನೀವು, ಯಾಕೆ ನಮ್ಮ ಪಕ್ಷ ಸೇರ್ಕೋಬಾರ್ದು ಟೋಟಲ್ ಆಗಿ ನೀವೆಲ್ಲ? ಈಗ ಸರಿಯಾಗಿ ಹೇಳಿದ್ರಿ ನೋಡಿ. ನೀವು ನಿಮ್ಮ ರಾಷ್ಟ್ರಾಧ್ಯಕ್ಷರು ಉಗ್ರಗಾಮಿಗಳನ್ನ ಅಪ್ಪ, ಅಣ್ಣ, ಸಾರು ಅಂತೆಲ್ಲ ಮಾತಾಡಿಸ್ಕೊಂಡು ಡೈರೆಕ್ಟ್ ಆಗಿ ಓಡೋರ್ನ ಲೆಕ್ಕ ಕೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಮುಂದೆ ಅದು ಏನು ಕಾದಿದೆಯೋ ಈ ದೇಶಕ್ಕೆ ನಿಜೋಳ ಗೊತ್ತಿಲ್ಲ, ಆದ್ರೆ ನಿಮ್ಮ ಲೈನಿಗೂ ನಮ್ಮ ಲೈನಿಗೂ ಯಾವತ್ತೂ ಸೆಟ್ ಆಗಲ್ಲ ಬಿಡಿ. ಆಹಾ, ಅದೇನ್ ಮಾತು ಹೇಳಿದ್ವಿ ಉಪೇಂದ್ರ ಅವ್ರೆ, ನಾನು ಆ ಮಗನ್ ಗಂಡ ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.